ಐಸಿಸಿ ಟಿ20 ವರ್ಲ್ಡ್ ಕಪ್ 2026ರ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಭಾರತದ ರೋಮಾಂಚಕ ಗೆಲುವಿನ ಸಮಯದಲ್ಲಿ ಕೆಂಪು ಬಣ್ಣದ ಅದ್ಭುತ ಪ್ರೇಕ್ಷಕರೊಬ್ಬರು ಗಮನ ಸೆಳೆದರು. ಕ್ಯಾಮೆರಾಗಳು ಸ್ಟ್ಯಾಂಡ್ಗಳಲ್ಲಿ ಆಕೆಯ ಆನಿಮೇಟೆಡ್ ಹರ್ಷೋದ್ಹಾರವನ್ನು ಸೆರೆಹಿಡಿದವು. ಆಕೆಯ ಗುರುತನ್ನು ಬಹಿರಂಗಪಡಿಸಲು ತ್ವರಿತ ಆನ್ಲೈನ್ ಉನ್ಮಾದವನ್ನು ಹುಟ್ಟುಹಾಕಿತು. ರೋಮಾಂಚಕ ಕೆಂಪು ಟಾಪ್ ಧರಿಸಿ ಮತ್ತು ಮುತ್ತು ಸರಕಳಿಯನ್ನು ಅಲಂಕರಿಸಿದ ಯುವತಿಯು ದೂರದರ್ಶನ ಪ್ರಸಾರಗಳಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿಕೊಂಡರು. ಇದು ಎಕ್ಸ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಸ್ಕ್ರೀನ್ಶಾಟ್ಗಳು ಮತ್ತು ಚರ್ಚೆಗಳ ತಕ್ಷಣದ ಉಲ್ಬಣವನ್ನು ಪ್ರೇರೇಪಿಸಿತು. ಅಭಿಮಾನಿಗಳು ಉತ್ಸಾಹಿತ ಬೆಂಬಲಿಗರ ಬಗ್ಗೆ ಪ್ರಶ್ನೆಗಳೊಂದಿಗೆ ಸಾಮಾಜಿಕ ಮಾಧ್ಯಮವನ್ನು ತುಂಬಿದ್ದಾರೆ. ಕೆಲವು ಕ್ಲೂಗಳಿಗಾಗಿ ಗ್ರೋಕ್ನಂತಹ ಎಐ ಸಾಧನಗಳನ್ನು ಸಹ ಸಂಪರ್ಕಿಸುತ್ತಾರೆ. ಆಕೆ ಗುರುತಿಸಬಹುದಾದ ಸಾರ್ವಜನಿಕ ವ್ಯಕ್ತಿಯಲ್ಲ ಎಂಬ ಚಾಟ್ಬಾಟ್ನ ಪ್ರತಿಕ್ರಿಯೆಯು ಹೆಚ್ಚಿನ ಊಹಾಪೋಹಗಳಿಗೆ ಉತ್ತೇಜನ ನೀಡಿತು. ಭಾರತದ ವಿಜಯೋತ್ಸವದ ಗೆಲುವಿನ ನಂತರ ಅದೇ ಮಹಿಳೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರೊಂದಿಗೆ ಸಂಭ್ರಮಾಚರಣೆ ಮಾಡುತ್ತಿರುವ ಹೊಸ ಛಾಯಾಚಿತ್ರಗಳು ಹೊರಬಂದಾಗ ಈ ಒಗಟು ಪರಿಹಾರವಾಯಿತು. ಆಕೆಯನ್ನು ಜೈಪುರ ಮೂಲದ ರೂಪದರ್ಶಿ, ಮಾಜಿ ಸೌಂದರ್ಯ ಸ್ಪರ್ಧೆಯ ಸ್ಟ್ಯಾಂಡ್ಔಟ್ ಮತ್ತು ಉದ್ಯಮಿ ಅದಿತಿ ಹುಂಡಿಯಾ ಎಂದು ಗುರುತಿಸಲಾಗಿದೆ. ಜನವರಿ 15, 1997ರಂದು ರಾಜಸ್ಥಾನದ ಜೈಪುರದಲ್ಲಿ ಮಾರ್ವಾಡಿ ಕುಟುಂಬದಲ್ಲಿ ಜನಿಸಿದ ಅದಿತಿ ತನ್ನ ಜೈವಿಕ ತಂದೆ ಹೃದಯಾಘಾತದಿಂದ ನಿಧನರಾದಾಗ ಆರಂಭಿಕ ನಷ್ಟವನ್ನು ಅನುಭವಿಸಿದಳು. ಆಕೆಯ ತಂದೆ ಬಬಿತಾ ಹುಂಡಿಯಾ ನಂತರ ಅದಿತಿಯು 14 ವರ್ಷದವಳಾಗಿದ್ದಾಗ ಉದ್ಯಮಿ ಲಲಿತ್ ಹುಂಡಿಯಾವನ್ನು ಮರುಮದುವೆಯಾದಳು, ಸ್ಥಿರವಾದ ಬೆಳವಣಿಗೆಯನ್ನು ನೀಡಿದಳು. ಅವರು ಜೈಪುರದ ಇಂಡಿಯಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವ್ಯಾಸಂಗಿಸಿ ನಂತರ ಸೇಂಟ್ ಝೇವಿಯರ್ ಕಾಲೇಜ್ನಿಂದ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಪದವಿ ಪಡೆದರು. ಆಕೆಯ ಕಾಲೇಜು ವರ್ಷಗಳಲ್ಲಿ ಆಕೆ ಮಾಡೆಲಿಂಗ್ಗೆ ಕಾಲಿಟ್ಟರು. ಫ್ಯಾಷನ್ ಮತ್ತು ಪ್ರದರ್ಶನಗಳಲ್ಲಿ ಯಶಸ್ವಿ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಎಲೀಟ್ ಮಿಸ್ ರಾಜಸ್ಥಾನ್ನಲ್ಲಿ ಮೊದಲ ರನ್ನರ್ ಅಪ್ ಸ್ಥಾನದೊಂದಿಗೆ 2016ರಲ್ಲಿ ಅದಿತಿ ಅವರ ಸ್ಪರ್ಧೆಯ ಹಾದಿಯು ಪ್ರಾರಂಭವಾಯಿತು. ಅಲ್ಲಿ ಅವರು ಮಿಸ್ ಬ್ಯೂಟಿಫುಲ್ ಐಸ್ ಮತ್ತು ಮಿಸ್ ಬಾಡಿ ಬ್ಯೂಟಿಫುಲ್ ಸೇರಿದಂತೆ ಉಪಶೀರ್ಷಿಕೆಗಳನ್ನು ಸಹ ಪಡೆದರು. 2017ರಲ್ಲಿ ಅವರು ಫೆಮಿನಾ ಮಿಸ್ ಇಂಡಿಯಾ ರಾಜಸ್ಥಾನ್ ಪ್ರಶಸ್ತಿಯನ್ನು ಗಳಿಸಿದರು. ರಾಷ್ಟ್ರೀಯ ಫೆಮಿನಾ ಮಿಸ್ ಇಂಡಿಯಾ ಫೈನಲ್ನಲ್ಲಿ ಸ್ಥಾನ ಗಳಿಸಿದರು. 2018ರಲ್ಲಿ ಮಿಸ್ ದಿವಾ ಸುಪ್ರಾ ನ್ಯಾಷನಲ್ 2018 ಮತ್ತು ಮಿಸ್ ದಿವಾ ಯೂನಿವರ್ಸ್ 2018ರಲ್ಲಿ ಜಯ ಗಳಿಸುವ ಮೂಲಕ ಅವರು ಉತ್ತುಂಗಕ್ಕೇರಿದರು. ಅಂತಾರಾಷ್ಟ್ರೀಯ ಮಿಸ್ ಸುಪ್ರಾ ನ್ಯಾಷನಲ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಆಕೆ ವಿಶ್ವದ ಅಗ್ರ 15ರಲ್ಲಿ ಸ್ಥಾನ ಪಡೆದರು. ಪೈಪೋಟಿಗಳ ಹೊರಗೆ ಅದಿತಿ ಅರ್ಮಾನ್ ಮಲಿಕ್ ಅವರ ಟೂಟಿ ಖ್ವಾಬ್ ಮತ್ತು ಸೂರ್ಯವೀರ್ನ ಪೆಹಲಾ ವರ್ಗಿ ಯಂತಹ ಮ್ಯೂಸಿಕ್ ವಿಡಿಯೋಗಳಲ್ಲಿ ನಟಿಸಿದ್ದಾರೆ. ಆಕೆ ತನ್ನ ಫ್ಯಾಷನ್ ಲೇಬಲ್ ಅದಿತಿ ಹುಂಡಿಯಾವನ್ನು ಸ್ಥಾಪಿಸಿದಳು ಮತ್ತು ಫ್ಯಾಷನ್, ಜೀವನಶೈಲಿ ಮತ್ತು ಪ್ರಯಾಣದ ಬಗ್ಗೆ ಸಾಮಾಜಿಕ ಮಾಧ್ಯಮ ಪ್ರೇಕ್ಷಕರಿಗೆ ಪೋಸ್ಟ್ ಮಾಡುವ ಮೂಲಕ ಸಾಮಾಜಿಕ ಪ್ರಭಾವವೀಣಿಯಾಗಿ ಬೆಳೆಯುತ್ತಾರೆ. ಅದಿತಿಯು ಹಲವು ವರ್ಷಗಳಿಂದ ಇಶಾನ್ ಕಿಶನ್ ಅವರೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ದರೂ ಇಬ್ಬರೂ ಈ ಸ್ಥಾನಮಾನವನ್ನು ಅಧಿಕೃತವಾಗಿ ಸ್ಥಿರಪಡಿಸಲಿಲ್ಲ. ಈ ಜೋಡಿ ವಿವಿಧ ಕಾರ್ಯಕ್ರಮಗಳು ಮತ್ತು ಪಂದ್ಯಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಅಭಿಮಾನಿಗಳ ಆಸಕ್ತಿಯನ್ನು ಜೀವಂತವಾಗಿರಿಸಿತ್ತು. ಭಾನುವಾರ ನ್ಯೂಜಿಲೆಂಡ್ ವಿರುದ್ಧದ ಭಾರತದ ಯಶಸ್ಸಿನ ನಂತರ ಅವರು ಸಂಭ್ರಮಾಚರಣೆಯಲ್ಲಿ ಅವರೊಂದಿಗೆ ಸೇರಿದರು. ಕ್ಷಣಿಕ ಪ್ರೇಕ್ಷಕರನ್ನು ವ್ಯಾಪಕ ವೈರಲ್ ಕ್ಷಣವಾಗಿ ಪರಿವರ್ತಿಸಿದರು. ಇದು ಅವರ ಪ್ರೊಫೈಲ್ ಅನ್ನು ಲಕ್ಷಾಂತರ ಕ್ರಿಕೆಟ್ ವೀಕ್ಷಕರಿಗೆ ತಂದುಕೊಟ್ಟಿತು.